ಅಟ್ಲೀಸ್ಟ್ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಸೇಫ್ಟಿ ಕೊಟ್ರಿ ಆಯ್ತಾನೆ ಇರಲ್ಲ. ನಾನು ಆಯಪ್ಪನ್ ಹೇಳಿದೆ ಯಾಕೆ ಸರ್ ಹಿಂಗ್ ಮಾಡ್ತೀರಾ ಪುಣ್ಯಾತ್ಮರೇ ಅಂತ. ಅಯ್ಯೋ ಭಗವಂತ, 1000 ಸಲ ಸ್ಟೇಷನ್ ಹೋಗಿದ್ದೀನಿ, ಹೋಗ್ರಿ ಸುಮ್ನೆ. ರಿಟರ್ನ್ ಕೊಟ್ಟಿರ್ದಣ್ಣ 1000 ಕಂಪ್ಲೇಂಟ್ ಕೊಟ್ಟಿದೀವಪ್ಪ ಅಪ್ಪನ್ಗೆ. ಸೇಫ್ಟಿ ಬೇಕು, ಸೇಫ್ಟಿ ಅಲ್ಲ, ಫಸ್ಟ್ ಮಾಡದ 4 ಜನಕ್ಕೆ ಒದ್ದೊಳಗಾಕಿ ಅಂತ ಹೇಳಿದೀವಿ. ಹಂಗೆ ಮಾಡೋದಕ್ಕೆ ಬರುವುದಿಲ್ಲ, ಹಂಗೆ ಹಿಂಗೆ ಅಂತ ಅದೇನೋ ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಪ್ರಶಸ್ತಿ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದು ಪ್ರಶಸ್ತಿ ಕೊಡ್ತಾರೆ, ಯಾವ್ದು ಕೊಟ್ಟವ್ರೆ. ಆಸ್ಕರ್ ಕೊಡಿಸ್ಬಿಡಿ ಅವ್ರಿಗೆ. ಮಿಸ್ಟರ್ ಪಾಟೀಲ್ ಅವರೇ, ಆಸ್ಕರ್ ನಿಮ್ಗೆ ಅರ್ಹತೆ ಇದೆ. ಸಬ್ ಇನ್ಸ್ಪೆಕ್ಟರ್ಗೆ ನಿಮ್ಗೆ ಆಸ್ಕರ್ ತಗೊಳ್ಳೋ ತನಕ ಸುಮ್ನಿರ್ಬೇಡಿ. ಆಮೇಲೆ ಮ್ಯಾಕ್ಸಸೆ ನೊಬೆಲ್ ಜೊತೆಗೆ ಇನ್ನೊಂದೈತೆ ಶೌರ್ಯ ಪ್ರಶಸ್ತಿನೂ ಕೊಡಿಸ್ಬಿಡಿ. ಆಮೇಲೆ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಏನಾದ್ರು ಸಿಗುತ್ತಾ ನೋಡಿ, ಅದು ತಗೊಂಡ್ಬಿಡಿ ಭಗವಂತರಾಯ್ ಪಾಟೀಲ್ ಅವರೇ ಅಂತ ನಾನು ಈ ಮೂಲಕ ಕೇಳ್ತೀನಿ. ಪಾಪ ಇನ್ಸ್ಪೆಕ್ಟರ್ 150 ಕೆಲಸ ಇರ್ತೀರಿ, ಸಬ್ ಇನ್ಸ್ಪೆಕ್ಟರ್ಗಳು ಮಾಡಬೇಕು. ಪ್ರಾಣ ಹೋಯ್ತೈತೆ ಅಂದ್ರೆ ಸುಮ್ಮನೆ ಕೂತಿರ್ತಾರೆ. ನೀವೆಲ್ಲ ಏನ್ ಮಾಡ್ತಾ ಇದ್ರೆ ನಂಗೆ ಅರ್ಥನೇ ಆಯ್ತಾ ಇಲ್ಲ. ಒಂದ್ ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಡೋ ತನಕ, ರಮ್ಯಾ ಅವ್ರು ಬಂದು ಕೊಡೋ ತನಕ ಸುಮ್ಯಾಟೋ ಕೇಸ್ ದಾಖ ಸರ್ ಏನ್ ಮಾಡ್ತಾ ಇದೀನಿ ಪೊಲೀಸ್ ಇಲಾಖೆ, ಏನ್ ಮಾಡ್ತಾ ಇದೆ? ಐ ಆಮ್ ಜಸ್ಟ್ ಆಸ್ಕಿಂಗ್. ನನಗೆ ನನ್ನ ಸೇಫ್ಟಿ ಮುಖ್ಯ ಸರ್. ನನಗೆ ನನ್ನ ಸಿನಿಮಾಗೆ ತೊಂದರೆ ಆದ್ರೆ ಯಾರನ್ನೂ ಬಿಡಲ್ಲ ಸರ್. ನಾನು ಇವತ್ತು ಕೇಳಿದ್ದಾರೆ, ಲೆಟರ್ ಕೊಟ್ಟಿದೀವಿ. ನಾಳೆ ಕಮಿಷನರ್ ಅಥವಾ ಇವ್ರ ಹತ್ರ ಮಾತಾಡ್ತೀನಿ, ಇಲ್ಲ ಕಮಿಷನರ್ ಆಫೀಸ್ ಮುಂದೆ ಕೂತ್ಕೋತೀನಿ. ಎಲ್ಲರೂ ಪರ್ಮಿಷನ್ ಇದೆ ಕೇಳಿ, ಇವ್ರ ಮುಂದೆ ಕೂತ್ಕೊಳ್ಳಿಲ್ಲ, ಕಮಿಷನರ್ ಆಫೀಸ್ ಮುಂದೆ ಕೂತ್ಕೋಬಹುದಾ? ನಮ್ ಫ್ರೀಡಮ್, ದೇಶಕ್ಕೆ ಫ್ರೀಡಮ್ ಬಂದೈತೆ. ಆ ಪಾರ್ಕ್ ಅಲ್ಲಿ ಕೂತ್ಕೊಂಡು ನಾನು ಬದನೆಕಾಯಿ ತೊಟ್ಟು ದೇಶ ಉದ್ಧಾರ ಮಾಡಕ್ಕೆ ನನ್ ಕೈದಾಗಲ್ಲ. ಮಾಡಬೇಕಾದ್ರೆ ಮಾಡ್ತಾ ಇಲ್ಲ, ಫಸ್ಟ್ ಅವ್ರ ಕೂತ್ಕೊಂಡು ಮಾಡ್ಲಿ. ನನ್ನ ವಿಚಾರಕ್ಕೆ ಬರಬಾರ್ದು ಅಷ್ಟೇ ರೀ. ಆಮೇಲೆ ಇನ್ನೊಂದ್ರಿ, ನಾನು 1000 ಸುತ್ತಾಡ್ತೀನಿ, ನನ್ನ ಇಷ್ಟ. ಐ ಆಮ್ ಆನ್ಸರಬಲ್ ಫಾರ್ ಮೈ ವೈಫ್. ನನ್ನ ಹೆಂಡತಿ ಮಾತ್ರ ಕೇಳಬೇಕು. ಈ ನನ್ನ ಮಕ್ಳು ಯಾರು ಕೇಳಕ್ಕೆ? ಈ ನನ್ನ ಮಕ್ಕಳು ಪೇಡ್ ಪೇಜ್ ಇವ್ರು ದುಡ್ಡು ಕೊಟ್ಬಿಡದಂತೆ, ಕುತ್ಕೊಂಡು ಹೇಳ್ಸದಂತೆ. ಅವ್ರಿಗೆಲ್ಲರೂ ನಿಲ್ಲಿಸ್ಬೇಕಿದು, ಈ ಗೂಂಡಾಗಿರಿಗಳೆಲ್ಲ ನಿಲ್ಲಿಸ್ಬೇಕು. ಪ್ರಥಮ ಹತ್ರ ಇವೆಲ್ಲ ನಡೆಯಲ್ಲ, ಇದನ್ನ ಹೇಳ್ಬಿಡಿ. ಆಮೇಲೆ ಇನ್ನೊಂದು ಇಷ್ಟು ಹೇಳದ್ಮೇಲಾದ್ರು ಬುದ್ಧಿ ಕಲ್ತ್ಕೊಳ್ಳಿ ಸರ್. ನಿಮ್ಗೋಸ್ಕರ ಹೇಳ್ತಾ ಇದೀವಿ. ನಾನು ಯಾರಿಗೆ ಹೇಳ್ತಾ ಇದೀನಿ? ನಾ ದೊಡ್ಡ ನಟರಿಗೆ ಹೇಳ್ತಾ ಇರೋದು. ಪುಣ್ಯಾತ್ಪುರೆ, ಬದುಕು ಸುಂದರವಾದ್ದು. ಒಂದಿನ ಇದ್ದು ಒಂದಿನ ನಗ್ತಾ 100 ಕಾಲ ಬದುಕ್ಬಿಟ್ಟು ಶಿವಾಂತ್ ಹೊಟ್ಟೋದಾಗ ಜನ ನೆಮ್ಮದಿನ ನೆನ್ಸ್ಕೋಬೇಕು. ಏನ್ರಿ ನಿಮ್ದು ಕರ್ಮ, ಯಾಕೆ ಮನುಷ್ಯ ಹಿಂಗವ್ರೆ ಅಂತ ಜನ ಮಾತಾಡಬಾರ್ದು. ಹಂಗ್ ಮಾತಾಡ್ತಾವ್ರೆ ಅಂದ್ರೆ ಗೌರವ ಪಡ್ಕೊಳಕ್ಕೆ ನಾಲಾಯಕ್ ಒಂದ್ ತಿಳ್ಕೊಳ್ಳಿ. ಆಮೇಲೆ ಡಿ ಯೂನಿವರ್ಸ್ ಅಂತೆ. ಆ ಯೂನಿವರ್ಸ್ ಅಂದ್ರೆ ಏನ್ ಗೊತ್ತಾ? ಬ್ರಹ್ಮಾಂಡ ಅಂತ. ಬ್ರಹ್ಮಾಂಡ ಕೊಡೆಯ ವಿಷ್ಣು ಶ್ರೀಮನ್ ನಾರಾಯಣ. ಯಾರೋ ಪುಡಾಂಗ್ ನನ್ ಮಕ್ಕಳು ಡುಬಾಕ್ ನನ್ ಮಕ್ಕಳೆಲ್ಲ ಡಿ ಯೂನಿವರ್ಸ್ ಮಾಡ್ಕೊಂಡ್ರೆ, ಇಲ್ಲಿ ನೋಡ್ರಿ, ಅಲ್ಲಿ ತಿರುಗ್ಬೇಡ್ರಿ ಅಣ್ಣ. ಈಗಲೇ ಡಿಸ್ಟರ್ಬ್ ಮಾಡ್ಬೇಕಾ? ಏನ್ ನಿಮ್ ಪ್ರಾಬ್ಲಮ್? ಒಂದ್ 5 ನಿಮಿಷ ಸುಮ್ಮನೆ. ಈಗ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಅವ್ನಿಗೆ ಇನ್ನೊಂದ್ಸಲ ಆಗ ನೋಡದೆ ಹೋದ್ರೆ ಅವ್ರು ಏನ್ ಮಾಡ್ತೀರಪ್ಪ? ಸರಿ, ನೋಡಿಲ್ಲ 7 ಕೋಟಿ ಜನ ಆಗ ನೋಡಿರ್ತಾರ. ಸರಿ, ಈಗ ಇವ್ರು ಕೊಡಕ್ ಹೋಗ್ತಾ ಇದೀವಿ. ಅವ್ರು ನಾಳೆ SP ಸರ್ ಕರೆದು ಎಂಕ್ವೈರಿ ಮಾಡ್ತೀನಿ ಅಂತ ಹೇಳವ್ರೆ. ನಾಳೆ ಸ್ಟೇಷನ್ಗೆ ಅವ್ರು ಬರ್ತಾರೆ, ದರ್ಶನ್ ಸರ್ ಕರೀತಾರೆ. ಹೋಗ್ಲಿ, ನನ್ನ ವಿಷಯಕ್ಕೆ ಬರ್ತಾ ಇದ್ರೆ ಸರ್ ಈಗಲೂ ಇನ್ನೊಂದು ಆಪ್ಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸರ್. ನಿಮ್ ಹುಡುಗರು ಸುಮ್ನೆ ಇದ್ರೆ ಸರಿ ಸರ್. ನಿಮ್ಮ ಹುಡುಗರು ನನ್ನ ವಿಷಯಕ್ಕೆ ಬರ್ದೇ ಇದ್ರೆ ಚೆನ್ನಾಗಿರುತ್ತೆ. ಬಂದ್ರೆ ಇದಿನ್ನೂ ಮುಂದುವರಿಯುತ್ತೆ. ಈ ಸಲ ಈ ತರ ಪ್ರತಿಭಟನೆ ಇರಲ್ಲ. ಈಗಲೇ ಆಲ್ರೆಡಿ ಮುಟ್ಟಿದೆ ಬಿಸಿ, ನೆಕ್ಸ್ಟ್ ಇನ್ನೂ ಬೇರೆ ತರ ಮುಟ್ಟುತ್ತೆ. ಒಬ್ಬ ನಟನಾಗಿದ್ಬೇಕು. ಆಮೇಲೆ ಇನ್ನೊಂದು, ಯಾರಾದ್ರೂ ಅಷ್ಟೇ, ನನ್ನ ನೋಡ್ತಾ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಪೊಲೀಸರು ಸಲ್ಯೂಟ್ ಹೊಡಿತಾರೋ ಸರ್. ಕಲಾವಿದ್ರು ಇನ್ಕ್ಲೂಡಿಂಗ್ ಪ್ರಥಮ್, ನಾವೇ ದೊಡ್ಡ ಡೌನನ್ ಮಕ್ಕಳು ಸರ್. ನಮ್ ನೋಡ್ರೆ ಹಾಯ್ ಪ್ರಥಮ್ ಬನ್ನಿ, ಸಲ್ಯೂಟ್ ಎಲ್ಲ ಹೊಡಿಬೇಡಿ. ನಾವೆಲ್ಲ ಹುಟ್ಟು ಕಳ್ಳನ್ ಮಕ್ಕಳು, ನಮ್ಮನ್ನ ಯಾಕೆ ಸಲ್ಯೂಟ್ ಹೊಡಿತೀರಾ? ಪ್ರಪಂಚಕ್ಕೆ ಕಾಂಟ್ರಿಬ್ಯೂಷನ್ ಏನು? ನಾನೇನಾದ್ರು ಒಂದ್ ನಿಮಿಷ ಒಬ್ಬ ಬಡವನ್ ಮನೆ ಉದ್ಧಾರ ಮಾಡಿದೀನಿ ನಾನು. ನಮ್ ಶೋಕಿಗೆ ನಾವು ಸಿನಿಮಾ ಮಾಡ್ತಾ ಇದೀವಿ. ನಮ್ ನೋಡ್ರೆ ಮಾತಾಡ್ಸಿ, ಹಾಯ್ ಪ್ರಥಮ್ ಚೆನ್ನಾಗಿದ್ಯಮ್ಮ ಅನ್ನಿ. ಪ್ರಥಮ್ ಬಾಸ್ ಅನ್ನೇ ಕಪಾಳ ಕೊಡಿತೀನಿ ನಾನು. ಯಾರಾದ್ರೂ ನಂಗೆ ಬಾಸ್ ಅಂದ್ರೆ, ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನಮಗ್ ಬಾಸ್. ಇದೆಲ್ಲ ಬಿಟ್ಬಿಟ್ಟು ಆ ನಟರಾದವರು ಅಷ್ಟೇ ಚೆನ್ನಾಗಿ ಬದುಕಿ ನೆಮ್ಮದಿಯಾಗಿ ಒಂದಿನ ಹೋಗ್ಬಿಡೋಣ ಸರ್. ನಾವೆಲ್ಲ ಹೋಗೋಣ ಸರ್, ನೀವು ಇಲ್ಲೇ ಇರ್ತೀರಿ. ಒಂದಿನ ಎಲ್ಲ ಹೋಗೋಣ, ಹೋಗತ್ತಂಗೆ ಸುಮ್ಮನಿರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.